ನೋಡಿ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತೇಳಿ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತೊಗೊತೀವಿ, ಕೆಲಸ ಮಾಡ್ತೀವಿ, ಅಪ್ರೂವಲ್ಸ್ ಕೊಡ್ದಿರೋ ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗದಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗಬೇಕಂತಂದರೆ ಇಲ್ಲ, ಅವಾಗ ಅಪ್ರೂವಲ್ ಆಗಬೇಕಂದ್ರೆ ಇಲ್ಲ. ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರು ನೋಡಬೇಕು. ಯಾಕೆ ಕಳ್ತನ ಮಾಡ್ತಾರೆ ಅವರು? ರಾಯಲ್ಟಿ ಕೊಡಬೇಕು ಅಂದರೆ ಅವ್ರಿಗೊಂದು ಸಿ ಫಾರ್ಮ್ ಇರಬೇಕು, ಅವ್ರಿಗೊಂದು B1 ಆಗಬೇಕು, ಅವ್ರಿಗೆ ಬುಕ್ ರೆಡಿ ಆಗಬೇಕು. ಆಗದಿರಂಗೆ ನೀನು ನೋಡಿದ್ರೆ ಅವ್ನು EMI ಕಟ್ಟಬೇಕು. ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ? ಸರಿನೇನೋ ನೀನು ಮಾಡ್ತಾ ಇರೋದು? ಆ ಜನಗಳ ಶಾಪ ನಿನಗಿರುತ್ತೇನೋ, ನಿನ್ಗೆ ಬಿಡ್ತದೇನೋ? ಎಷ್ಟು ಜನಗಳ ಶಾಪ ಕಾಣಲ್ಲ. ಪ್ರೈಮ್ ಮಿನಿಸ್ಟ್ರಿಗೆ ನೀನು ಕಾಂಗ್ರೆಸ್ಸಲ್ಲಿದ್ದಾಗೆ ನಾನು ಲೆಟ್ರ್ ಬರೆದಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರೆದಿದ್ದೀನಿ ನಾನು, ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಮಗೆ. ಜನಗಳ ಪರ ನಾನು. ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರಿಗೆ ಕೊಡೋಕ್ಕೆ, ವಿಜೇಂದ್ರ ಅಣ್ಣನ ನಂಗೆ ಪರಿಚಯನೇ ಇಲ್ಲ ರೀ. ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದಮೇಲೆ, ಜಿಲ್ಲಾಧ್ಯಕ್ಷ ಆದಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ಟರೆ 10 ನಿಮಿಷ ನಂಗೆ ಟೈಮ್ ಕೊಟ್ಟರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರಿಗೆ ತಗೊಂಡಾಗ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ? ನಾನು ದುಡ್ದಿರೋ ದುಡ್ಡನ್ನು ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಂಗೆ ತಡಿಯೋಕ್ಕಾದ್ರೆ ತಡಿ.